Next type of function is signum function. Signum function. F from R to R defined by f of x equal to 1 when x is greater than 0, 0 when x is equal to 0, minus 1 when x is less than 0. For all x belongs to the real numbers. ಎಲ್ಲನೂ ಬಂದಿದೆ ಇಲ್ಲಿ ಆಲ್ರೆಡಿ. This is the definition of signum function. ಏನಂತ ಡಿಫೈನ್ ಮಾಡಿದ್ದೀವಿ ಅಂತಂದರೆ ನೋಡಿ, ರಿಯಲ್ ನಂಬರ್ಸ್ ಅಂತ 3 ಪಾರ್ಟ್ ಇದೆ. 0 ಪಾಸಿಟಿವ್ ರಿಯಲ್ ನಂಬರ್ಸ್, ನೆಗೆಟಿವ್ ರಿಯಲ್ ನಂಬರ್ಸ್. ನಿನ್ನ ಇನ್ಪುಟ್ ಏನಾದರೂ 0 ಆಗಿತ್ತು ಅಂತಂದರೆ, ಇಫ್ ಎಕ್ಸ್ ಇಸ್ 0 ದೆನ್ ಔಟ್ಪುಟ್ ಶುಡ್ ಬಿ 0. ಇಫ್ ಯುವರ್ ಇನ್ಪುಟ್ ಈಸ್ ಪಾಸಿಟಿವ್ ರಿಯಲ್ ನಂಬರ್, ಇಟ್ ಮೀನ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ಇಲ್ಲಿ ನೀವೇನು ಇನ್ಪುಟ್ ಹಾಕ್ತೀರಿ ಅದೇನಾದರೂ ಗ್ರೇಟರ್ ದ್ಯಾನ್ 0 ಆಗಿತ್ತು ಅಂತಂದರೆ ಔಟ್ಪುಟ್ ಏನು ತಗೋಬೇಕು, ನೀವು 1 ತಗೊಳ್ಬೇಕು ಅಂತ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1. ಇಫ್ ಯುವರ್ ಇನ್ಪುಟ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 0 ಮೀನ್ಸ್ ನೆಗೆಟಿವ್, then the output should be minus 1. This is the definition of signum function. ಇದನ್ನು ಬೇರೆ ರೀತಿಯಲ್ಲೂ ಕೂಡ ಡಿಫೈನ್ ಮಾಡ್ತಾರೆ. ಏನಂತ ಡಿಫೈನ್ ಮಾಡ್ತಾರೆ ಅಂತಂದರೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು mod x ಬೈ ಎಕ್ಸ್ ಅಂತ ಡಿಫೈನ್ ಮಾಡ್ತಾರೆ. ಇಲ್ಲ ಅಂತಂದರೆ ರಿವರ್ಸ್ ಎಕ್ಸ್ ಬೈ mod x ಅಂತ ಕೂಡ ಡಿಫೈನ್ ಮಾಡ್ತಾರೆ. ಆ ರೀತಿ ಡಿಫೈನ್ ಮಾಡಿದ್ರು ಕೂಡ ಮತ್ತೆ ಬಂದು ರೀಚ್ ಆಗೋದು ಇಲ್ಲಿಗೆ ರೀಚ್ ಆಗ್ತೀವಿ ನಾವು. ಹೆಂಗದು ಅಂತಂದರೆ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು mod x ಬೈ ಎಕ್ಸ್ ಅಂತ ಇದೆ. ಹಿಯರ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾಕಂದರೆ ಡಿನಾಮಿನೇಟರ್ ಎಕ್ಸ್ ಬಂದಿರೋದ್ರಿಂದ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. 0 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಇದು ಇನ್ನೊಂದು ಡೆಫಿನೇಷನ್. ಎರಡು ಸೇಮೇನೆ, ಬರೀತಕ್ಕಂಥ ರೀತಿಗಳು ಬೇರೆ ಅಷ್ಟೇ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ ಮತ್ತೆ ಇಲ್ಲಿಗೆ ಒಂದು ರೀಚ್ ಆಗ್ತೀವಿ. ಹಾಗಾಗಿ ಇದನ್ನು ಆ್ಯಕ್ಚುಯಲ್ ಡೆಫಿನೇಷನ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಹಾಗಾದರೆ mod x ಬೈ ಎಕ್ಸ್, ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಇದೆ. ಈಗ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಯಾವುದಿದು mod x ಬೈ ಎಕ್ಸನ್ನು ಸಿಂಪ್ಲಿಫೈ ಮಾಡೋಣ. mod x ಬೈ ಎಕ್ಸ್, ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಆಲ್ರೆಡಿ ಹೇಳಿದ್ದಾರೆ. ಇದನ್ನು ನಾವೇನಾದರೂ ಹಿಂಗೆ ಬರೀತೀವಿ, ಏನಂದರೆ ಎಕ್ಸ್ ಏನಾದರೂ ಪಾಸಿಟಿವ್ ಆಯಿತು ಅಂತಂದರೆ, ಇಫ್ ಎಕ್ಸ್ ಈಸ್ ಪಾಸಿಟಿವ್ ದೆನ್ mod x ವಿಲ್ ಬಿ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತ ಆಸ್ ಇಟ್ ಈಸ್ ಇದೆ, ಅದರಲ್ಲಿ ಏನು ಚೇಂಜ್ ಇಲ್ಲ. ಇಫ್ ಎಕ್ಸ್ ಈಸ್ negative 0, less than 0, then mod x will be equal to minus x. ಯಾಕಂದರೆ ಮಾಡ್ಯುಲಸ್ನ ನಾವು ಕಲ್ತಿದ್ದೀವಲ್ಲ. ಸೊ mod x ಹೆಂಗೆ ಡಿಫೈನ್ ಮಾಡಿದ್ದೀವಿ, ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದರೆ ಅಥವಾ ಈಕ್ವಲ್ ಟು 0 ಇದ್ದರೆ ಎಕ್ಸ್ ಆಸ್ ಇಟ್ ಈಸ್, ಇನ್ಪುಟ್ ಏನಿರುತ್ತೆ ಅದೇ ಔಟ್ಪುಟ್. ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಮೈನಸ್ ಎಕ್ಸ್ ಆಗಿ ಬರ್ತದೆ. ಹಾಗಾಗಿ ಇಲ್ಲಿ ಮಾಡ್ಯುಲಸ್ ಇರೋದ್ರಿಂದ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ಇನ್ಪುಟ್ ಏನಿರುತ್ತಲ್ಲ ಅದೇ ಎಕ್ಸ್, ಔಟ್ಪುಟ್ ಎಕ್ಸ್ ಅಷ್ಟೇ. ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ದೆನ್ ಮಾಡ್ಯುಲಸ್ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ ಮೈನಸ್ ಎಕ್ಸ್ ಆಗುತ್ತೆ. ಕೆಳಗಡೆ ಎಕ್ಸ್ ಇದೆ, ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಅಂತಂದರೆ 1 ಬಂತು. ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಮೈನಸ್ 1 ಬಂತು. ಸೊ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 1, ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಮೈನಸ್ 1, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 0. ಸೊ ಮೂರನ್ನು ಕಂಬೈನ್ ಮಾಡಿ ನಾವು ಈ ರೀತಿ ಡಿಫೈನ್ ಮಾಡ್ತೀವಿ. ಸೊ ಎರಡು ಕೂಡ ಒಂದೇ, ಆದರೆ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡೋದು. ಇದರ ಗ್ರಾಫ್ ಯಾವ ರೀತಿ ಇರುತ್ತೆ ಹಾಗಾದರೆ, x x dash y y dash. This will be 0 1 2 3 4 and so on ಇರುತ್ತೆ. ಇಲ್ಲಿ -1 -2 -3 and so on. ಇದು ಸಪೋಸ್ -1 -2 ಆದರೆ ಇದು 1 2 ಈ ರೀತಿ ಇರುತ್ತೆ ವ್ಯಾಲ್ಯೂಸ್. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೆನ್ ಔಟ್ಪುಟ್ ವಿಲ್ ಬಿ 0. ಸೊ ದಿಸ್ ಇಸ್ ದ ಪಾಯಿಂಟ್. ಇದು ಒಂದು ಪಾಯಿಂಟ್.
ಇಫ್ ಎಕ್ಸ್ ಈಸ್ ಪಾಸಿಟಿವ್, ಎಕ್ಸ್ ಪಾಸಿಟಿವ್ ಅಂದರೆ ಇದು ಎಕ್ಸ್ ಪಾಸಿಟಿವ್ ಆಯಿತು ಅಂದರೆ ವೈ ವ್ಯಾಲ್ಯೂ ಏನಾಗಬೇಕು 1 ಬರಬೇಕು. 1ಗೆ 1, 2ಗೆ 1, 3ಗೆ 1. ಸೊ ಪಾಸಿಟಿವ್ ಇದ್ದರೆ 1. ಇಲ್ಲಿ 1 ಹತ್ರ ಏನಾಗಬೇಕು ಅಂತಂದರೆ ಇದು ಓಪನ್ ಆಗಬೇಕಿದು, ಯಾಕಂದರೆ ಇದರ ವ್ಯಾಲ್ಯೂ ಇಲ್ಲಿದೆ. 0 ಇದ್ದಾಗ ವ್ಯಾಲ್ಯೂ 1 ಇಲ್ಲ, 0 ಇದ್ದಾಗ 0 ಇದೆ. ಹಾಗಾಗಿ 1 ಹತ್ರ ಓಪನ್ ಆಗಬೇಕು, ಅದು ಸರ್ಕಲ್ ಓಪನ್ ಆಗಬೇಕು. ಮತ್ತು ರೈಟ್ ಸೈಡು ಒಂದು ಲೈನ್ ಬರಬೇಕು, ಒಂದು ರೇ ಬರಬೇಕು. ಆ್ಯಂಡ್ ದಟ್ ಶುಡ್ ಬಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈ ರೀತಿ ಬರುತ್ತೆ. ಯಾಕಂದರೆ ಎಕ್ಸ್ ಪಾಸಿಟಿವ್ ಇದ್ದಾಗ ವ್ಯಾಲ್ಯೂ 1. ಇಫ್ ಎಕ್ಸ್ ಈಸ್ ನೆಗೆಟಿವ್ ದೆನ್ ವ್ಯಾಲ್ಯೂ ಶುಡ್ ಬಿ -1. ಇದು ಕೂಡ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿರುತ್ತೆ. -1 ಹತ್ರ ಏನಂದರೆ ಎಂಟಿ ಇರಬೇಕು. 1 ಮತ್ತು -1 ಹತ್ರ ಎಂಟಿ ಇರಬೇಕು, ಯಾಕಂದರೆ 0 ಹತ್ರ ವ್ಯಾಲ್ಯೂ 0 ಇದೆ. ಹಾಗಾಗಿ 0 ಹತ್ರ ಶೇಡ್ ಮಾಡಬೇಕು. ಈ ರೀತಿ 3 ಪಾರ್ಟ್ ಇರ್ತದೆ, ಒಂದು 0, ಇನ್ನೊಂದು 1, ಇನ್ನೊಂದು -1. ದಿಸ್ ಇಸ್ ದ ಗ್ರಾಫ್ ಆಫ್ ಸಿಗ್ನಮ್ ಫಂಕ್ಷನ್. ಸೊ ವಾಟ್ ಈಸ್ ದ ಡೊಮೈನ್? ಡೊಮೈನ್ ಆಫ್ ದ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಎಲ್ಲ ರಿಯಲ್ ನಂಬರ್ಸು ಡೊಮೈನ್. ಯಾಕಂದರೆ ನೀವು ಈ ರೀತಿ ಏನಾದರೂ ಲೈಟನ್ನು ಹಾಕಿದ್ರಿ ಅಂತಂದರೆ ಇಮೇಜ್ ಇದರ ಶಾಡೋ ಎಲ್ಲಿ ಬೀಳುತ್ತೆ ಅಂದರೆ ಈ ಕಡೆ ಎಲ್ಲ ಶಾಡೋ ಬೀಳ್ತದೆ. 0 ಹತ್ರ ಆಫ್ಕೋರ್ಸ್ 0 ಇದ್ದೇ ಇದೆ. ಈ ಕಡೆಯಿಂದ ಹಾಕಿದ್ರಿ ಅಂತಂದರೆ ಇದರ ನೆರಳೆಲ್ಲನೂ ಇಲ್ಲಿ ಬೀಳೋದ್ರಿಂದ ಸೊ ಪಾಸಿಟಿವ್ ರಿಯಲ್ ನಂಬರ್ಸ್, ನೆಗೆಟಿವ್ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ಸೊ ಇದರ ಅರ್ಥ -∞ ಟು +∞, ಅಥವಾ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ವಿಲ್ ಬಿ ದ ಡೊಮೈನ್ ಆಫ್ ದ ಫಂಕ್ಷನ್. ಇನ್ನು ರೇಂಜ್ ಆಫ್ ದ ಫಂಕ್ಷನ್. ರೇಂಜ್ ಅಂತಂದರೆ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ನಾವು ಲೈಟ್ ಹಾಕಿದಾಗ ವೈ ಆಕ್ಸಿಸ್ ಮೇಲೆ ಎಲ್ಲೆಲ್ಲಿ ಅದರ ಶಾಡೋ ಬೀಳುತ್ತೆ ಅಥವಾ ಯಾವ ಯಾವ ಎಲಿಮೆಂಟ್ಗಳು ಇಮೇಜ್ಗಳಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಪಾಸಿಟಿವ್ ರಿಯಲ್ ನಂಬರ್ಸ್ಗಳಿಗೆ 1 ವಿಲ್ ಆ್ಯಕ್ಟ್ ಆಸ್ ದ ಇಮೇಜ್. ಫಾರ್ 0 ವಿಲ್ ಆ್ಯಕ್ಟ್ ಆಸ್ ಇಮೇಜ್. ಆ್ಯಂಡ್ ಫಾರ್ ನೆಗೆಟಿವ್ ರಿಯಲ್ ನಂಬರ್ಸ್ -1 ವಿಲ್ ಆ್ಯಕ್ಟ್ ಆಸ್ ಇಮೇಜ್. ಸೊ ಇಮೇಜ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಕೋಡೊಮೈನಲ್ಲಿ 3 ವ್ಯಾಲ್ಯೂಸ್ಗಳು. ಯಾವ್ಯಾವುದು ಅಂತಂದರೆ -1, 0 ಆ್ಯಂಡ್ 1 ಬಿಟ್ಟರೆ ಬೇರೆ ಯಾವುದೇ ವ್ಯಾಲ್ಯೂಗಳು ಇಮೇಜ್ಗಳಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಕಲೆಕ್ಷನ್ ಆಫ್ ಇಮೇಜಸ್ ಈಸ್ ನಥಿಂಗ್ ಬಟ್ ರೇಂಜ್ ಆಗಿರೋದ್ರಿಂದ ಸೊ ರೇಂಜ್ ಆಫ್ ದ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು -1, 0, 1. ಇಟ್ ಈಸ್ ಎ ಸೆಟ್ ಕಂಟೈನಿಂಗ್ 3 ಎಲಿಮೆಂಟ್ಸ್. 3 ಎಲಿಮೆಂಟ್ಗಳು ಇರ್ತಕ್ಕಂಥ ಒಂದು ಸೆಟ್. ಯಾವ್ಯಾವ ಎಲಿಮೆಂಟ್ಗಳು ಇರುತ್ತೆ ಅಂದರೆ -1, 0 ಮತ್ತು 1 ಇರುತ್ತೆ. ಇನ್ನು ಶಾಡೋ ಅಂತ ಹೇಳ್ತಿದ್ನಲ್ಲ, ಆ ರೀತಿಯಲ್ಲಿ ನಾವೇನಾದರೂ ಇಮ್ಯಾಜಿನ್ ಮಾಡೋದಾದರೆ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ನಾವೇನು ಮಾಡಬೇಕು, ಲೈಟನ್ನು ಹಾಕಬೇಕಾಗ್ತದೆ. ವೈ ಆಕ್ಸ್ ಮೇಲೆ ಎಲ್ಲಿ ಶಾಡೋ ಬೀಳುತ್ತಲ್ಲ ಆ ವ್ಯಾಲ್ಯೂ ಇಮೇಜ್ ಆಗಿರುತ್ತೆ, ಅದು ರೇಂಜ್ ಒಳಗಡೆ ಬರುತ್ತೆ. ನೀವೇನಾದರೂ ಇಲ್ಲಿ ಲೈಟ್ ಹಾಕಿದ್ರಿ ಅಂತಂದರೆ ಇಲ್ಲೆಲ್ಲೂ ಗ್ರಾಫ್ ಇಲ್ಲ. ಹಾಗಾಗಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರಿ, ಇದರ ನೆರಳು ಇಲ್ಲಿ 1 ಹತ್ರ ಬೀಳ್ತದೆ. ಸೊ 1 ವಿಲ್ ಕಮ್ ಇನ್ಸೈಡ್ ದ ರೇಂಜ್. ಅದೇ ರೀತಿ ಇಲ್ಲಿ ಹಾಕಿದ್ರಿ ಅಂತಂದರೆ 0ನ ನೆರಳು 0 ಮೇಲೇ ಬೀಳುತ್ತೆ, ಸೊ 0 ಬರುತ್ತೆ. ಅದೇ ರೀತಿ ಈ ಕಡೆಯಿಂದ ಹಾಕಿದ್ರಿ ಅಂತಂದರೆ ಎಕ್ಸ್ ಆಕ್ಸಿಸ್ ಪ್ಯಾರಲ್ ಅಂದರೆ ಆ ಕಡೆಯಿಂದನಾದರೂ ಹಾಕ್ಬೋದು, ಈ ಕಡೆಯಿಂದನಾದರೂ ಹಾಕ್ಬೋದು ನೀವು. ಸೊ -1ನ ನೆರಳು ಇಲ್ಲಿ -1, ಈ ಲೈನ್ನ ನೆರಳು ಇಲ್ಲಿ ಬೀಳೋದ್ರಿಂದ ಸೊ -1 ಒಂದು ರೇಂಜ್ ಒಳಗಡೆ ಬರುತ್ತೆ. ಇದರ ಕೆಳಗಡೆ ಯಾವುದೇ ಗ್ರಾಫ್ ಇಲ್ಲ, ಮಿಡ್ಲಲ್ಲಿ ಯಾವುದೇ ಗ್ರಾಫ್ ಇಲ್ಲ, ಇಲ್ಲಿ ಯಾವುದೇ ಗ್ರಾಫ್ ಇಲ್ಲ, ಮೇಲ್ಗಡೆ ಕೂಡ ಯಾವುದೇ ಗ್ರಾಫ್ ಇಲ್ಲ. ಸೊ ಗ್ರಾಫ್ ಇರೋದು 1 ಹತ್ರ, 0 ಹತ್ರ ಮತ್ತು -1 ಹತ್ರ. ಸೊ ಈ 3 ಎಲಿಮೆಂಟ್ಗಳು ರೇಂಜ್ ಒಳಗಡೆ ಬರುತ್ತೆ. ಕೋಡೊಮೈನ್ ನೀವು ಬೇರೆ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಮ್ಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, GIF ಅಂತ ಇದನ್ನ ಶಾರ್ಟ್ ಆಗಿ ಹೇಳ್ತಾರೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸ್ವಲ್ಪ ಜಾಸ್ತಿ ಜಾಗ ಬೇಕಾಗ್ಬೋದು, ಯಾಕಂದರೆ ಫಸ್ಟ್ ಆಫ್ ಆಲ್ ಆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮೀನಿಂಗ್ ನಾವು ಅರ್ಥ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್. Greatest integer function. ಇದನ್ನ ಶಾರ್ಟ್ ಆಗಿ GIF ಅಂತ ಹೇಳ್ತೀವಿ. GIF ಇದನ್ನ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ ಫ್ಲೋರ್ ಫಂಕ್ಷನ್ ಅಂತ ಹೇಳ್ತಾರೆ. ಇದನ್ನ ಫ್ಲೋರ್ ಫಂಕ್ಷನ್ ಅಂತ ಹೇಳ್ತಾರೆ. ಇನ್ನು ಸ್ಟೆಪ್ ಫಂಕ್ಷನ್ ಅಂತ ಹೇಳ್ತಾರೆ. ಸೊ ಎಲ್ಲ ಇದಕ್ಕಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಥವಾ ಫ್ಲೋರ್ ಫಂಕ್ಷನ್ ಅಥವಾ ಸ್ಟೆಪ್ ಫಂಕ್ಷನ್. ಯಾಕೆ ಆ ರೀತಿ ಕರೀತಾರೆ ಅಂತೇಳಿ ನಾನು ಎಕ್ಸಾಂಪಲ್ ತಗೊಂಡಾಗ ಹೇಳ್ತೀನಿ. ಇದನ್ನು ಯೂಶುವಲ್ ಆಗಿ
ಎಫ್ ಫ್ರಮ್ ಆರ್ ಟು ಆರ್ ಆಫ್ ಕೋರ್ಸ್ ಈ ರೀತಿ ನಾವು ಡಿಫೈನ್ ಮಾಡ್ತೀವಿ. ಬರೆಯೋದು ಯಾವ ರೀತಿ ಬರಿತೀವಿ ಅಂತಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ನೋಡಿ ನೊಟೇಷನ್ ಈ ರೀತಿ ಇದೆ. ಒಂದು ನಿಮಿಷ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ನೊಟೇಷನ್ ಯಾವ ರೀತಿ ಇದೆ ಅಂತಂದರೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎಕ್ಸ್ನ ಬರಿತೀವಿ. ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎಕ್ಸ್. ಹಳೆ ಟೆಕ್ಸ್ಟ್ ಬುಕ್ಸ್ನ ಏನಾದರೂ ನೀವು ತೊಗೊಂಡ್ರಿ ಅಂತಂದರೆ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇಲ್ಲ. ಅಲ್ಲಿ ಯಾವ ರೀತಿ ಇದೆ ಅಂತಂದರೆ ಈ ರೀತಿ ಕೆಳಗಡೆ ಮಾತ್ರ ಕ್ಲೋಸ್ ಆಗಿರ್ತದೆ ಈ ರೀತಿ. ಸೊ ಫ್ಲೋರ್ ನೆಲ ಅಂತ ಹೇಳ್ತೀವಲ್ಲ, ಫ್ಲೋರ್ ಕೆಳಗಡೆ ಮಾತ್ರ ಕ್ಲೋಸ್ ಆಗಿರುತ್ತೆ, ಮೇಲ್ಗಡೆ ಓಪನ್ ಆಗಿರುತ್ತೆ. ಈ ರೀತಿ ಹಳೆ ಟೆಕ್ಸ್ಟ್ ಬುಕ್ಸಲ್ಲಿ ಇರ್ತಕ್ಕಂಥದ್ದು. ಬಟ್ ಈಗೆಲ್ಲನೂ ನಾವು ಇದನ್ನು ಬಳಸ್ತಿದ್ದೀವಿ. ಇದನ್ನು ಯಾವ ರೀತಿ ಡಿಫೈನ್ ಮಾಡಿದ್ದೀವಿ ಅಂತಂದರೆ 0 if 0 less than or equal to x less than 1. 1 if 1 less than or equal to x less than 2. 2 if 2 less than or equal to x less than 3 and so on. ಈ ಕಡೆ -1 if -1 less than or equal to x less than 0. -2 if -2 less than or equal to x less than -1 and so on. ಸೊ ಈ ಕಡೆ ಇನ್ಫಿನಿಟಿ ಕಡೆ ಹೋಗ್ತಾನೆ ಇರ್ತದೆ, ಈ ಕಡೆ ಇನ್ಫಿನಿಟಿ ಕಡೆ ಹಿಂಗೆ ವ್ಯಾಲ್ಯೂಸ್ಗಳು ಬರ್ತಾ ಇರುತ್ತೆ. ಈ ರೀತಿ ನಾವು ಡಿಫೈನ್ ಮಾಡಿದ್ದೀವಿ ಇಲ್ಲಿ. ಸೊ ಏನಿದ್ರೆ ಅರ್ಥ? ಸೊ ಇದು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಹೇಳುತ್ತೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಹೇಳುತ್ತೆ ಅಂತಂದರೆ ನೀವು ಇನ್ಪುಟ್ ವ್ಯಾಲ್ಯೂ ಏನು ಕೊಟ್ಟಿದ್ದೀರಲ್ಲ ಅಲ್ಲಿವರೆಗೂ ಇರ್ತಕ್ಕಂಥ ಇಂಟೀಜರ್ಸ್ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದೋ ಅದು ಔಟ್ಪುಟ್ ಆಗಿ ಬರಬೇಕು ಅಂತ ಇದರ ಅರ್ಥ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಹೇಳುತ್ತೆ ಅಂತಂದರೆ ನೀವು ಇನ್ಪುಟ್ ಏನು ಕೊಟ್ಟಿದ್ದೀರಿ ಅಲ್ಲಿವರೆಗೂ ಇರ್ತಕ್ಕಂಥ ಇಂಟೀಜರ್ಸ್ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅದು ಔಟ್ಪುಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 2.5 ಅಂತ ಇದೆ ಅಂತ ಅನ್ಕೊಳ್ಳೋಣ. 2.5 ಇನ್ಪುಟ್ ಏನು 2.5. ಸೊ ವಾಟ್ ಶುಡ್ ಬಿ ದ ಔಟ್ಪುಟ್? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 2.5 ಅಂತಂದರೆ ನಂಬರ್ ಲೈನ್ ಮೇಲೆ ನೋಡಿ. ನಂಬರ್ ಲೈನ್ ಮೇಲೆ ಇಲ್ಲೆಲ್ಲ 4 ಇರ್ತದೆ, ಇಲ್ಲಿ 3 ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿ 0 ಇರುತ್ತೆ, ಇಲ್ಲಿ -1 ಆ್ಯಂಡ್ ಸೊ ಆನ್ ಈ ರೀತಿ ಎಲ್ಲ ಇರುತ್ತೆ. 2.5 ಎಲ್ಲಿರುತ್ತೆ ಅಂತಂದರೆ ಇಲ್ಲಿ 2.5 ಇರುತ್ತೆ. ದಿಸ್ ಈಸ್ 2.5. 2.5 ಅಂತಂದರೆ ಈಗೇನು ಮಾಡಬೇಕು? 2.5ವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ಗಳಲ್ಲಿ ಯಾವ ಕಡೆಯಿಂದ ನೋಡ್ಬೇಕಾದ್ರೆ 2.5ವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ ಅಂದರೆ ಈ ಕಡೆ ನೆಗೆಟಿವ್ ಇಂದ ಬರ್ತವೆ ಇಂಟಿಜರ್ಸ್ಗಳು. -100 -99 -98 ಆ್ಯಂಡ್ ಸೊ ಆನ್ ಬರ್ತದೆ. -1 0 1 2 3 4 ಹಿಂಗೆ ಬರುತ್ತಲ್ಲ. ಸೊ ಇದ್ಯಾವುದು 2.5ವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? 2.5ವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ ಅಂದರೆ ಈ ಕಡೆ ಇರ್ತಕ್ಕಂಥ ಇಂಟಿಜರ್ಗಳು 2 1 0 -1 ಇವೆಲ್ಲ ಇಂಟಿಜರ್ಗಳು. ಈ ಇಂಟಿಜರ್ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂತಂದರೆ 2. ಸೊ 2.5ಗೆ ಔಟ್ಪುಟ್ ಏನು ಬರಬೇಕು? 2 ಬರಬೇಕು ಅಂತ. ಓಕೆ, ಇನ್ನು 2.7 ಅಂತ ತಗೊಂಡ್ರಿ ಅಂತ ಅನ್ಕೊಳ್ಳೋಣ. 2.7 ಎಲ್ಲಿರುತ್ತೆ? ಇಲ್ಲೇ ಎಲ್ಲೋ ಇರುತ್ತೆ 2.7. ಸೊ ಈಗಲೂ ಕೂಡ ಸೇಮ್ ಮೀನಿಂಗ್ ಏನು? 2.7ವರೆಗೂ ಇರ್ತಕ್ಕಂಥ ಇಂಟಿಜರ್ಗಳಲ್ಲಿ ಹೈಯೆಸ್ಟ್ ಅಥವಾ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? ಸೊ ಇಲ್ಲಿಂದ ಲೆಫ್ಟ್ ಸೈಡ್ ನೋಡ್ಬೇಕೆಲ್ಲ ಇಂಟಿಜರ್ಗಳು. ಈ ಇಂಟಿಜರ್ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? 2. ದೇರ್ಫೋರ್ 2. ಅದರ ಅರ್ಥ ನೀವು 2 ಇಂದ 3 ನಡುವೆ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂ ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಕೂಡ ಔಟ್ಪುಟ್ ಏನು ಬರುತ್ತೆ ಅಂತಂದರೆ 2ನೇ ಬರುತ್ತೆ. ಯಾಕಂದರೆ 2.1 2.2 2.3 2.4 2.5 ಅದಲ್ಲದೆ ಅದರ ನಡುವೆ ಇನ್ನೂ ಇನ್ಫೈನೈಟ್ ನಂಬರ್ ಆಫ್ ರ್ಯಾಷನಲ್ಸು ಇರ್ಯಾಷನಲ್ಸು ಒಟ್ಟಿನಲ್ಲಿ ರಿಯಲ್ ನಂಬರ್ಸ್ ಬರುತ್ತೆ. ಸೊ 2 ಇಂದ 3 ನಡುವೆ ಇರ್ತಕ್ಕಂಥ ಇಂಟಿಜರ್ಸ್ಗಳ ರಿಯಲ್ ನಂಬರ್ಸ್ಗೆ ಔಟ್ಪುಟ್ ಏನು ಬರುತ್ತೆ ಅಂತಂದರೆ 2ನೇ ಬರುತ್ತೆ. ಯಾಕಂದರೆ ಇಲ್ಲಿವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ಗಳಲ್ಲಿ ಹೈಯೆಸ್ಟ್ ಯಾವುದು ಅಂದರೆ 2ನೇ. ಒಂದು ವೇಳೆ 2 ಅನ್ನೋ ಇಂಟಿಜರ್ನೇ ತಗೊಂಡ್ರಿ ಅಂತಂದರೆ ಔಟ್ಪುಟ್ ಇಂಟಿಜರ್ ಅದೇ ಇಂಟಿಜರೇ ಬರಬೇಕು. ನೀವು 2 ಅನ್ನೋ ಇಂಟಿಜರ್ ತಗೊಂಡ್ರೆ 2ನೇ ಬರಬೇಕು. 3 ಅನ್ನೋ ಇಂಟಿಜರ್ ತಗೊಂಡ್ರೆ 3ನೇ ಬರಬೇಕು. ಯಾಕಂದರೆ ಅವ್ರು ಹೇಳಿರೋದನ್ನೇ 2 ಅನ್ನೋ ಇಂಟಿಜರ್ಸ್ ತಗೊಂಡ್ರೆ ನೀವು ಇಲ್ಲಿವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ಗಳಲ್ಲಿ ಹೈಯೆಸ್ಟ್ ಯಾವುದು ಅಂದರೆ ಅದೇ. ಸೊ ಇನ್ಪುಟ್ ಇಂಟಿಜರ್ ಆಗಿತ್ತು ಅಂತಂದರೆ ಔಟ್ಪುಟ್ ಅದೇ ಇಂಟಿಜರೇ ಬರುತ್ತೆ. ಇಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಇಂಟಿಜರ್ ಆಗಿತ್ತು ಅಂತಂದರೆ ಅದರ ಹಿಂದಿನ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಗ್ರೇಟೆಸ್ಟ್ ಇಂಟಿಜರ್ ಅದರ ಔಟ್ಪುಟ್ ಆಗಿ ಬರುತ್ತೆ. ಒಂದು ವೇಳೆ 3.9 ಅಂತ ತಗೊಂಡ್ರಿ ಅಂತಂದರೆ ಈಗ 3.9 ಅಂದರೆ ಇಲ್ಲೆಲ್ಲೋ ಬರುತ್ತೆ ಅಂತ ಅನ್ಕೊಳ್ಳೋಣ.
3.9 ವರೆಗೂ ಇರ್ತಕ್ಕಂಥ ಇಂಟಿಜರ್ಸ್ಗಳಲ್ಲಿ ಹೈಯೆಸ್ಟ್ ಇಂಟಿಜರ್ ಯಾವುದು, ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂತ ಇದರ ಅರ್ಥ. ಸೊ 3.9 ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಯಾವುದು, ಇದರ ಹಿಂದೆ ನೋಡಬೇಕು. ಇಲ್ಲೆಲ್ಲ ಇರ್ತಕ್ಕಂಥ ಇಂಟಿಜರ್ಗಳಲ್ಲಿ ಗ್ರೇಟೆಸ್ಟ್ ಯಾವುದು ಅಂತ 3. ದೇರ್ಫೋರ್ ಔಟ್ಪುಟ್ ವಿಲ್ ಬಿ 3. ಇದೇ ವ್ಯಾಲ್ಯೂವನ್ನೇ, ಇದೇ ಮೀನಿಂಗ್ ಅನ್ನ ಇದು ಹೇಳ್ತಾ ಇರೋದಿಲ್ಲ. ಈಗ ನೋಡ್ರಿ, ನಿಮ್ಮ ಎಕ್ಸ್ ಅಂದ್ರೆ ಇನ್ಪುಟ್ ಅಲ್ಲ, ನಿಮ್ಮ ಎಕ್ಸ್ ಏನಾದ್ರು 0 ದಿಂದ 1 ನಡುವೆ ಇದ್ರೆ ನೋಡಿ, 0 ದಿಂದ 1 ನಡುವೆ ಎಲ್ಲಾದ್ರೂ ಇರಲಿ ನಿಮ್ಮ ಎಕ್ಸ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದಾಗುತ್ತೆ ಅಂದ್ರೆ 0ನೇ ಗ್ರೇಟೆಸ್ಟ್ ಇಂಟಿಜರ್ ಆಗಿ ಕೆಲಸ ಮಾಡೋದ್ರಿಂದ ಇಫ್ ಯುವರ್ ಎಕ್ಸ್ ಲೈಸ್ ಇನ್ ಬಿಟ್ವೀನ್ 0 and 1 ದ ಔಟ್ಪುಟ್ ಶುಡ್ ಬಿ ಈಕ್ವಲ್ ಟು 0. ಒಂದ್ ವೇಳೆ 0ನೇ ಆಯ್ತು ಅಂತಂದ್ರೆ ಅವಾಗ 0ನೇ ಒಂದು ಇಂಟಿಜರ್ ಆಗಿರೋದ್ರಿಂದ ಔಟ್ಪುಟ್ 0ನೇ ಬರುತ್ತೆ. ಹಾಗಾಗಿ ಈಕ್ವಲ್ ಟು 0 ಆಗಿರೋದು. ಸೊ ಈಕ್ವಲ್ ಟು 0 ಆಯ್ತು ಅಂದ್ರೆ ಔಟ್ಪುಟ್ 0ನೇ ಬರಬೇಕು. 0 ಮತ್ತು 1 ನಡುವೆ ಏನಾದರೂ ಇನ್ಪುಟ್ ಇತ್ತು ಅಂತಂದ್ರೆ ವ್ಯಾಲ್ಯೂ ಏನು ಬರಬೇಕು, 0 ಬರಬೇಕು. ಸಿಮಿಲರ್ಲಿ ಇಫ್ ಯುವರ್ ಎಕ್ಸ್ ಲೈಸ್ ಇನ್ ಬಿಟ್ವೀನ್ 1 and 2, 1 ಮತ್ತು 2 ನ ನಡುವೆ ಇತ್ತು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಯಾವುದೇ ರಿಯಲ್ ನಂಬರ್ಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದಾಗುತ್ತೆ ಅಂದ್ರೆ 1 ಗ್ರೇಟೆಸ್ಟ್ ಇಂಟಿಜರ್ ಆಗಿ ಕೆಲಸ ಮಾಡೋದ್ರಿಂದ ಸೊ 1 ಮತ್ತು 2 ನಡುವೆ ಇನ್ಪುಟ್ ಇದ್ದಾಗ ಔಟ್ಪುಟ್ 1 ಬರಬೇಕು. ಒಂದ್ ವೇಳೆ 1 ಏನಾದರೂ ಇನ್ಪುಟ್ ಆಗಿತ್ತು ಅಂತಂದ್ರೆ ದೆನ್ ಔಟ್ಪುಟ್ ಆಬ್ವಿಯಸ್ಲಿ 1, ಯಾಕಂದ್ರೆ 1 ಇಂಟಿಜರ್. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ನೋಡಿ, 3.9 ಇದೆ ಅಂದ್ರೆ 3, 2.7 ಇದೆ ಅಂತಂದ್ರೆ 2, 2.5 ಇದೆ ಅಂದ್ರೆ 2, ಆಮೇಲೆ 4.8 ಇದೆ ಅಂತಂದ್ರೆ ಔಟ್ಪುಟ್ ಏನ್ ಬರುತ್ತೆ, 4. ಈ ಪ್ಯಾಟರ್ನ್ ನಮ್ಗೆ ಗೊತ್ತಾಗ್ತದೆ. 4.8 ಇದೆ ಅದರ ಹಿಂದಿನ ನಂಬರ್ ಅಂತೇಳಿ. ಪಾಸಿಟಿವ್ ವ್ಯಾಲ್ಯೂಸ್ಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ನೆಗೆಟಿವ್ ವ್ಯಾಲ್ಯೂ ನೋಡಿ, ಇದೆಲ್ಲ ನಾವು ಬರ್ಕೊಂಡು ಬಂದಿರ್ತೀವಲ್ಲ, ಇದನ್ನ ಅಬ್ಸರ್ವ್ ಮಾಡಿ ನಾವೇನ್ ಮಾಡಿಬಿಡ್ತೀವಿ ಅಂತಂದ್ರೆ -2.7 ಅಂತ ಇದೆ, ಔಟ್ಪುಟ್ -2 ಅಂತ ಬರೆದು ಬಿಡ್ತೀವಿ. ಆಕ್ಚುಲಿ ಇಟ್ ಈಸ್ ನಾಟ್ ಕರೆಕ್ಟ್. -2 ಅಲ್ಲ. ಯಾಕೆ -2 ಅಲ್ಲ ಅಂತಂದ್ರೆ ನೋಡಿ, ಇದು -1, ಇದು -2, ಇದು -3. -2.7 ಎಲ್ಲಿರುತ್ತೆ ಅಂದ್ರೆ -2 ನ ಲೆಫ್ಟ್ ಸೈಡ್ ಇರುತ್ತೆ. -2.1, -2. ಇಲ್ಲೆಲ್ಲೋ -2.7 ಇರುತ್ತೆ. ಇಲ್ಲಿ -2.7 ಇದೆ ಅಂತಂದ್ರೆ ಇಲ್ಲಿವರೆಗೂ ಇರ್ತಕ್ಕಂಥ ನೋಡಿ, ಅದು ಕಾಣಿಸ್ತಲ್ಲ ಅಂತಂದ್ರೆ ಇಲ್ಲಿ ಹಾಕ್ತೀನಿ ನಾನು. ಇದು -1, ಇದು -2, ಇದು -3. -2.7 ಎಲ್ಲಿದೆ, -2.7 ಈ ಕಡೆ ಇರ್ತದೆ, ಆ ಕಡೆ ಇರಲ್ಲ. ಯಾಕಂದ್ರೆ -1, -1.5, -2, -2.1, -2.2, -2.3 ಈ ತರ ಬಂದಾಗ ಇಲ್ಲೆಲ್ಲೋ ಒಂದು ಕಡೆ -2.7 ಇರುತ್ತೆ. ಇಟ್ ಲೈಸ್ ಇನ್ ಬಿಟ್ವೀನ್ -3 and -2. ಇಲ್ಲಿ -2.7 ಇದೆ ಅಂತಂದ್ರೆ ಈಗ ಇಲ್ಲಿವರೆಗೂ ಇರ್ತಕ್ಕಂಥ ಇಂಟಿಜರ್ಗಳಲ್ಲಿ ಗ್ರೇಟೆಸ್ಟ್ ಯಾವುದು, ಇದು -4, -3, -4, -5 ಇವೆಲ್ಲನೂ ಇಂಟಿಜರ್ಗಳು. ಬಟ್ ಈ ಇಂಟಿಜರ್ಗಳಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು ಅಂದ್ರೆ -3. ದೇರ್ಫೋರ್ -2.7ಗೆ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ -2 ಅಂತ ಹಾಕಬಾರ್ದು. ಆಕ್ಚುಲಿ ಇಟ್ಸ್ ವ್ಯಾಲ್ಯೂ ಇಸ್ -3. ದಿಸ್ ಈಸ್ -3. ಸಿಮಿಲರ್ಲಿ -0.8 ಇದೆ ಅಂತಂದ್ರೆ ಔಟ್ಪುಟ್ ಎಷ್ಟು ಬರುತ್ತೆ, ಇದು -1. ಯಾಕಂದ್ರೆ -0.8 ಅಂತಂದ್ರೆ ಇದು 0 ಇದೆ ಅಂದ್ರೆ ಇಲ್ಲಿ ಇರ್ತದೆ -0.8, ಇಲ್ಲೆಲ್ಲೋ ಇರುತ್ತೆ -0.8. ಸೊ ಔಟ್ಪುಟ್ ಏನು ಬರುತ್ತೆ, ಇಲ್ಲಿಗೆ -1 ಬರುತ್ತೆ. ಸೊ ಅದನ್ನೇನೆ ಇಲ್ಲಿ ಹೇಳ್ತಾ ಇರೋದು. -2 ಮತ್ತು -1 ನಡುವೆ ಇತ್ತು ಅಂದ್ರೆ, -2 ಮತ್ತು -1 ನಡುವೆ ಇನ್ಪುಟ್ ಇತ್ತು ಅಂದ್ರೆ ಔಟ್ಪುಟ್ -2 ಆಗುತ್ತೆ. -1 ಮತ್ತು 0 ನಡುವೆ ಇತ್ತು ಅಂತಂದ್ರೆ ಔಟ್ಪುಟ್ -1 ಆಗುತ್ತೆ. 0 ಮತ್ತು 1 ನಡುವೆ ಇತ್ತು ಅಂತಂದ್ರೆ ಔಟ್ಪುಟ್ 0 ಆಗುತ್ತೆ. ಸೊ ಈ ರೀತಿ ಏನು ಅಂತಂದ್ರೆ ಇನ್ಪುಟ್ ವ್ಯಾಲ್ಯೂನ ಮೇಲೆ ಔಟ್ಪುಟ್ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ಇದು ನಮ್ಗೆ ಗೊತ್ತಾಗ್ಬೇಕು. ನೋಡಿ, ಈ ರೀತಿ ಅದು ಇನ್ಪುಟ್ ಮತ್ತು ಔಟ್ಪುಟ್ ಈ ರೀತಿ ಕೆಲಸ ಮಾಡೋದ್ರಿಂದಲೇ ಅದಕ್ಕೆ ನಾವೇನಂತ ಕರೆದಿದ್ದೀವಿ ಅಂದರೆ ಫ್ಲೋರ್ ಫಂಕ್ಷನ್ ಅಂತ ಕರೆದಿದ್ದೀವಿ. ಯಾಕಿದು ಫ್ಲೋರ್ ಫಂಕ್ಷನ್ ಅಂತಂದರೆ ನೋಡಿ, ಅದರ ಕೆಳಗಿನ ವ್ಯಾಲ್ಯೂನ ತಗೊಳ್ಳೋದ್ರಿಂದ 0 ಮತ್ತು 1 ನಡುವೆ ನೀವು ಯಾವುದೇ ವ್ಯಾಲ್ಯೂಸ್ ಕೊಡಿ, ಇದನ್ನು ನೀವು ಈ ರೀತಿ ಏನಾದರೂ ನಂಬರ್ ಲೈನ್ ಹಿಂಗೆ ಏನಾದರೂ ಇಮ್ಯಾಜಿನ್ ಮಾಡಿಕೊಂಡ್ರೆ ಇದು 1, ಇದು 0. 0 ಮತ್ತು 1ನ ಯಾವುದೇ ಇನ್ಪುಟ್ಗೆ ಔಟ್ಪುಟ್ ಯಾವುದಾಗುತ್ತೆ, 0ನೇ ಔಟ್ಪುಟ್ ಆಗಿ ಕೆಲಸ ಮಾಡೋದ್ರಿಂದ ಇಟ್ ಈಸ್ ಲೈಕ್ ಅ ಫ್ಲೋರ್. ಹಾಗಾಗಿ ಇದಕ್ಕೆ ಫ್ಲೋರ್ ಫಂಕ್ಷನ್ ಅಂತ ಕರೆದಿರೋದು. ಅದಕ್ಕೆ ಕರೆದಿರೋದು. ನೋಡಿ, 1 ಮತ್ತು 2 ಇಲ್ಲಿ 1 ಇದೆ, 2 ಇಲ್ಲೆಲ್ಲೋ ಇರುತ್ತೆ ಅಂತ ಅನ್ಕೊಂಡ್ರೆ 1 ಮತ್ತು 2ನ ಯಾವುದೇ ಇನ್ಪುಟ್ಗೆ ಔಟ್ಪುಟ್ ಯಾವುದಾಗುತ್ತೆ, 1 ಔಟ್ಪುಟ್ ಆಗೋದ್ರಿಂದ ಅದರ ಫ್ಲೋರ್ನ ನಾವು ಔಟ್ಪುಟ್ ಅಂತ ತಗೊಳ್ತಾ ಇರೋದ್ರಿಂದ ಸೊ ಫ್ಲೋರ್ ಫಂಕ್ಷನ್ ಅಂತ ಇದಕ್ಕೆ ಕರೆದಿದ್ದೀವಿ.
ಇನ್ನು ಸ್ಟೆಪ್ ಫಂಕ್ಷನ್ ಅಂತ ಯಾಕೆ ಕರೆದಿದ್ದೀವಿ ಅಂತಂದ್ರೆ ಅದರ ಗ್ರಾಫ್ನ ನೋಡಿ ನಾವು ಸ್ಟೆಪ್ ಫಂಕ್ಷನ್ ಅಂತ ಕರೆದಿದ್ವಿ. ಗ್ರಾಫ್ ನೋಡೋಣ ಈಗ. ಇಷ್ಟಿದೆ. ಈಗ ನೋಡಿ 0 to 1, if x is 0 to lying between 0 to 1, then output should be 0. 0 ದಿಂದ 1 ನಡುವೆ ಎಲ್ಲಾದರೂ ಇರಲಿ, ಔಟ್ಪುಟ್ 0 ಇರಬೇಕು. ಸೊ 0 ಇರಬೇಕು ಅಂತಂದ್ರೆ ಇನ್ಕ್ಲೂಡಿಂಗ್ 0 ಎಕ್ಸ್ಕ್ಲೂಡಿಂಗ್ 1, ಇನ್ಕ್ಲೂಡಿಂಗ್ 0 ಎಕ್ಸ್ಕ್ಲೂಡಿಂಗ್ 1. ಯಾಕಂದ್ರೆ 1 ನ ವ್ಯಾಲ್ಯೂ ಎಲ್ಲಿದೆ ಅಂದ್ರೆ 1 ಹತ್ರ ಇದೆ ನೋಡಿ. x = 1 ಆಯಿತು ಅಂತಂದ್ರೆ ಔಟ್ಪುಟ್ 1 ಬರಬೇಕು. ಸೊ x = 1 ಹತ್ರ ಗ್ರಾಫ್ ಇರಬಾರ್ದು. x = 1 ಹತ್ರ ಗ್ರಾಫ್ 1ಗೆ ಹೋಗ್ಬೇಕು, ಇಲ್ಲಿಗೆ ಬರಬೇಕು. ಸೊ ಇಲ್ಲೇನು ಓಪನ್ ಮಾಡಿದ್ವಿ ಅದು ಇಲ್ಲಿ ಕ್ಲೋಸ್ ಆಗ್ತದೆ, ಇಲ್ಲಿ ಖಾಲಿ ಇದೆಯಲ್ಲ ಇಲ್ಲಿ ಕ್ಲೋಸ್ ಆಗುತ್ತೆ. ಮತ್ತು 1 ನಿಂದ 2 ನಡುವೆ ಇದ್ರೆ, 1 ನಿಂದ 2 ನಡುವೆ x ವ್ಯಾಲ್ಯೂ ಇತ್ತು ಅಂತಂದ್ರೆ 1.1 1.2 1.3 ಎಲ್ಲನ್ನು ಔಟ್ಪುಟ್ ಏನು ಬರುತ್ತೆ 1 1 1 1 ಅಂತ ಬರುತ್ತೆ. ಸೊ 1 1 1 ಅಂದ್ರೆ ಇಲ್ಲಿ ಬರುತ್ತೆ. ಎಲ್ಲಿವರೆಗೆ? ಅಂಟಿಲ್ 2. 2 ನ ವ್ಯಾಲ್ಯೂ 2 ಹತ್ರ ಇರೋದ್ರಿಂದ ಇಲ್ಲಿ ಏನು ಮಾಡಬೇಕು ನಾವು ಅಂತಂದ್ರೆ ಖಾಲಿ ಸರ್ಕಲ್ ಬರಬೇಕು. ಇಲ್ಲಿಂದ ಇಮಿಡಿಯೇಟ್ಲಿ 2 ಹತ್ರಕ್ಕೆ ಜಂಪ್ ಆಗ್ತದೆ. ಇಲ್ಲಿ ಅಂದ್ರೆ ಲೆಫ್ಟ್ ಎಂಡ್ ಪಾಯಿಂಟ್ ಕ್ಲೋಸ್ ಆಗಬೇಕು, ರೈಟ್ ಎಂಡ್ ಪಾಯಿಂಟ್ ಓಪನ್ ಆಗಬೇಕು, ಖಾಲಿ ಸರ್ಕಲ್ ಇರಬೇಕು, ಈ ಕಡೆ ಕ್ಲೋಸ್ ಮಾಡಬೇಕು. 2 ಇಂದ 3 ವರೆಗೆ ಇನ್ಪುಟ್ ಇತ್ತು ಅಂತಂದ್ರೆ ಔಟ್ಪುಟ್ 2 ಬರಬೇಕು. ಲೆಫ್ಟ್ ವ್ಯಾಲ್ಯೂ 2ನೇ ಔಟ್ಪುಟ್ ಆಗಿ ಬರಬೇಕು. ಬಟ್ ಅದು y ಆಕ್ಸಿಸ್ ಮೇಲೆ ನೋಡ್ಬೇಕಲ್ಲ, 2 ಇಲ್ಲಿದೆ ನೋಡಿ. ಸೊ 2 to 3 ಇಲ್ಲಿದೆ ನೋಡ್ರಿ, ಇದು ಓಪನ್. 3 ಇಂದ 4 ನಡುವೆ ಇದ್ರೆ 3 ಔಟ್ಪುಟ್ ಆಗಬೇಕು. ಸೊ 3 ಹತ್ರ ಕ್ಲೋಸ್, 4 ಹತ್ರ ಓಪನ್. ಆ್ಯಂಡ್ ಇದೇ ರೀತಿ ಇದು ಕಂಟಿನ್ಯೂ ಆಗ್ತದೆ. ಈ ರೀತಿ ಕಂಟಿನ್ಯೂ ಆಗ್ತದೆ. ಇನ್ನು ಅದೇ ಸೇಮ್ ಪ್ರಾಸೆಸ್ ಕೆಳಗಡೆ -1 ಮತ್ತು 0 ನಡುವೆ ಇದ್ರೆ -1 ಔಟ್ಪುಟ್ ಆಗೋದ್ರಿಂದ -1 ಔಟ್ಪುಟ್ ಆಗುತ್ತೆ. ಸೊ ಇಲ್ಲಿ ಕ್ಲೋಸ್, ಇಲ್ಲಿ ಓಪನ್. ಆಕ್ಚುಲಿ ಇಲ್ಲಿ ಓಪನ್ ಆಗಬೇಕು. ಸಿಮಿಲರ್ಲಿ -2 to -1 ನಡುವೆ -2 ಹತ್ರ ಕ್ಲೋಸ್ ಆಗಬೇಕು, -1 ಹತ್ರ ಓಪನ್ ಆಗಬೇಕು. -3 to -2 ನಡುವೆ -3ಗೆ ಪ್ಯಾರಲಲ್ ಆಗಿ ಬರಬೇಕು. ಸೊ ಇಲ್ಲಿ ಕ್ಲೋಸ್, ಈ ಕಡೆ ಓಪನ್, ಆ್ಯಂಡ್ ಸೋ ಆನ್. ಇದು ಆಕ್ಚುಲಿ ಹಿಂಗಿರ್ಬೇಕು. ಇದು 2ಗೆ, ಇದು 3 ಹತ್ರ ಇರಬೇಕು, ಇದು 4 ಹತ್ರ, ಇದು 5 ಹತ್ರ, ಈ ಥರ. ದಿಸ್ ಈಸ್ ದ ಗ್ರಾಫ್ ಆಫ್ ಯಾವುದಿದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಮತ್ತು ಈಗ ಇಲ್ಲಿ ನಡುವೆ ಗ್ಯಾಪ್ ಇದೆ, ಸುಮ್ಮನೆ ನಮಗೆ ಆ ಥರ ಸ್ಟೆಪ್ ಥರ ಫೀಲ್ ಬರಲಿ ಅಂತ ನಾನು ಅದನ್ನು ಡಾಟೆಡ್ ಲೈನ್ ಕೊಟ್ಟಿದ್ದೀನಿ. ಇಲ್ಲಿ ಆಕ್ಚುಯಲ್ ಗ್ರಾಫ್ ಇರೋದು ಬರೀ ಈ ಲೈನ್ಗಳು ಮಾತ್ರ, ಈ ರೀತಿ ಲೈನ್ಗಳೇನಿದೆ ಈ ಲೈನ್ಗಳು ಮಾತ್ರ ಆಕ್ಚುಯಲ್ ಗ್ರಾಫ್, ಅಷ್ಟು ಮಾತ್ರ. ಇದು ಒಂದು ರೀತಿ ಸ್ಟೆಪ್ ಥರ ಇರೋದ್ರಿಂದಾನೇ ಇದಕ್ಕೆ ಸ್ಟೆಪ್ ಫಂಕ್ಷನ್ ಅಂತ ಕರೆದಿರೋದು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು, ಅದರ ಕೆಲಸನೇ ಏನು ಅಂತಂದ್ರೆ ಅದರ ಹಿಂದಿನ ಗ್ರೇಟೆಸ್ಟ್ ಇಂಟಿಜರ್ನ ಔಟ್ಪುಟ್ ಆಗಿ ಕೊಡೋದು. ಹಾಗಾಗಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಫ್ಲೋರ್ ಫಂಕ್ಷನ್ ಅಂತ ಯಾಕೆ ಕರೆದಿದ್ದೀವಿ ನೋಡಿ, ಈ ರೀತಿ ಇಮ್ಯಾಜಿನ್ ಮಾಡಿದಾಗ ಅದರ ಫ್ಲೋರ್ ವ್ಯಾಲ್ಯೂನ ಔಟ್ಪುಟ್ ಆಗಿ ತಗೊಳ್ಳೋದ್ರಿಂದ ಅದನ್ನ ಫ್ಲೋರ್ ಫಂಕ್ಷನ್ ಅಂತ ಕರಿತೀವಿ. ಸ್ಟೆಪ್ ಫಂಕ್ಷನ್ ಅಂತ ಯಾಕೆ ಕರೆದಿದ್ದೀವಿ ಅಂತಂದ್ರೆ ಅದರ ಗ್ರಾಫ್ ಒಂದು ರೀತಿ ಸ್ಟೆಪ್ ತರ ಇರೋದ್ರಿಂದ ಅದನ್ನ ಸ್ಟೆಪ್ ಫಂಕ್ಷನ್ ಅಂತ ಕರೆದಿದ್ದೀವಿ. ಸೊ ಈ ರೀತಿ ಇದೇ ಫಂಕ್ಷನ್ಗೆ 3 ಹೆಸರುಗಳು ಇದೆ, 3 ಹೆಸರಿದೆ. ಸೇಮ್ ಇದೇ ರೀತಿ ಇನ್ನೊಂದು ಫಂಕ್ಷನ್ ಇದೆ, ಲೀಸ್ಟ್ ಇಂಟಿಜರ್ ಫಂಕ್ಷನ್ ಅಂತೇಳಿ. ಅದು ಅಷ್ಟೊಂದು ನಾವು ಬಳಸೋದಿಲ್ಲ, ಬಟ್ ಸುಮ್ಮನೆ ಗೊತ್ತಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಲೀಸ್ಟ್ ಇಂಟಿಜರ್ ಫಂಕ್ಷನ್ ಅಂತೇಳಿ ಅದು ರಿವರ್ಸ್ ಇರುತ್ತೆ ಅಷ್ಟೇ, ಸ್ವಲ್ಪ ಶಿಫ್ಟ್ ಆಗ್ತದೆ. ಇದೇ ಗ್ರಾಫ್ ಈ ಕಡೆ ಶಿಫ್ಟ್ ಆಗುತ್ತೆ ಅಷ್ಟೇ, ಬಟ್ ಹಿಂಗೆ ಇರುತ್ತೆ. ಅದು ಕೂಡ ಹಿಂಗೆ ಇರ್ತದೆ, ಒಂದು ಸ್ಟೆಪ್ ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತೆ ಗ್ರಾಫ್. ಓಕೆ, ಈಗ ಇದರ ಡೊಮೈನ್ ಮತ್ತು ರೇಂಜ್ಗಳು ನೋಡೋಣ. ಡೊಮೈನ್ ಆಫ್ ದ ಫಂಕ್ಷನ್, ಆಬ್ವಿಯಸ್ಲಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಸ್ ದ ಡೊಮೈನ್. ಶಾಡೋ ರೀತಿನಲ್ಲಿ ನಾನೇನಾದ್ರೂ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನೀವು ಡೊಮೈನ್ ಎಕ್ಸ್ ಆಕ್ಸಿಸ್ ಮೇಲೆ ನೋಡಬೇಕು ಅಂತಂದ್ರೆ ವೈ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಲೈಟ್ ಅನ್ನು ಹಾಕಬೇಕು. ನೋಡಿ, ವೈ ಆಕ್ಸಿಸ್ ಪ್ಯಾರಲ್ ಆಗಿ ಹಾಕಿದ್ರಿ ಅಂತಂದ್ರೆ ಇದರ ನೆರಳು ಇಲ್ಲಿ ಬೀಳುತ್ತೆ, ಇದರ ನೆರಳು ಇಲ್ಲಿ ಬೀಳುತ್ತೆ, ಇದರ ನೆರಳು ಇಲ್ಲಿ ಬೀಳುತ್ತೆ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲನೂ ಬರುತ್ತೆ. ಸಿಮಿಲರ್ಲಿ ಇಲ್ಲಿ ಮೇಲಿಂದ ಹಾಕಿದ್ರಿ ಅಂತಂದ್ರೆ ಇದರ ನೆರಳು ಅಂತ ಇದ್ರ ಮೇಲೆನೆ ಬೀಳುತ್ತೆ,
ಇದರ ನೆರಳು ಇಲ್ಲಿ ಬಂತು, ಇದರ ನೆರಳು ಇಲ್ಲಿ ಬಂತು, ಇದರ ನೆರಳು ಇಲ್ಲಿ, ಇದರ ನೆರಳು ಇಲ್ಲಿ, ಈ ರೀತಿ ಇರೋದ್ರಿಂದ ಸೊ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್, 0 ಎಲ್ಲ ವ್ಯಾಲ್ಯೂಸ್ಗಳು ಬರೋದ್ರಿಂದ ಎಕ್ಸ್ ಆಕ್ಸಿಸ್ ಮೇಲೆ ಸೊ ಕಂಪ್ಲೀಟ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಏನಿರುತ್ತಲ್ಲ ಇದು ಡೊಮೈನ್ ಆಫ್ ದ ಫಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ರೇಂಜ್ ಆಫ್ ದ ಫಂಕ್ಷನ್, ರೇಂಜ್ ಆಫ್ ದ ಫಂಕ್ಷನ್ ರೇಂಜ್ ಆಫ್ ದ ಫಂಕ್ಷನ್ ಅಂತಂದ್ರೆ ಯಾವ್ಯಾವ ವ್ಯಾಲ್ಯೂಗಳಲ್ಲಿ ಔಟ್ಪುಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು 2 to 3 ಯಾವ್ದು ಔಟ್ಪುಟ್ 2, 1 to 2 ಔಟ್ಪುಟ್ ಇಸ್ 1, 0 to 1 0. ಸೊ ಹೆಸರು ಕೂಡ ಹೇಳುತ್ತೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ನೀವು ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಕೂಡ ಅದರ ಹಿಂದಿನ ಇಂಟಿಜರೇ ಔಟ್ಪುಟ್ ಆಗಿ ಬರೋದ್ರಿಂದ ಎಲ್ಲ ಇಂಟೀಜರ್ಗಳು ಇಲ್ಲಿ ಔಟ್ಪುಟ್ ವ್ಯಾಲ್ಯೂಸ್ ಆಗಿರ್ತವೆ. ಸೊ ಅವೇ ಔಟ್ಪುಟ್ ವ್ಯಾಲ್ಯೂಸ್ನೇ ನಾವು ಕಲೆಕ್ಟ್ ಮಾಡಿ ರೇಂಜ್ ಅಂತ ಬರೆಯೋದ್ರಿಂದ ಸೊ ಇದನ್ನ ನಾವೇನಂತ ಬರಿಬಹುದು ಇಲ್ಲಿ ನೋಡಿ, -2, -1, 0, 1, 2 and so on. This is nothing but set of all integers. So set of all integers is the range of the greatest integer function. ಇಲ್ಲ ಈ ಗ್ರಾಫ್ ಇಂದ ನಾವು ಅಬ್ಸರ್ವ್ ಮಾಡೋದಾದ್ರೆ ರೇಂಜಿನ ನಾವು y ಆಕ್ಸಿಸ್ ಮೇಲೆ ನೋಡ್ಬೇಕಲ್ಲ, y ಆಕ್ಸಿಸ್ ಮೇಲೆ ನೋಡ್ಬೇಕಂದ್ರೆ x ಆಕ್ಸಿಸ್ಗೆ ಪ್ಯಾರಲ್ ಆಗಿ ಲೈಟ್ ಹಾಕ್ಬೇಕಾಗ್ತದೆ. ಅಥವಾ ಎಲ್ಲೆಲ್ಲಿ ಗ್ರಾಫ್ ಇದೆ ಅದರ y ವ್ಯಾಲ್ಯೂನ ನಾವು ರೇಂಜ್ ಒಳಗಡೆ ತಗೋಬೇಕು. ಇಲ್ಲಿ ಗ್ರಾಫ್ ಇದೆ, ಇದರ y ವ್ಯಾಲ್ಯೂ ಎಲ್ಲಿದೆ -3, ಇಲ್ಲಿ ಗ್ರಾಫ್ ಇದೆ, ಇದರ y ವ್ಯಾಲ್ಯೂ -2. ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಗ್ರಾಫ್ ಇಲ್ಲ, ನಿಮಗೆ ಸುಮ್ಮನೆ ಒಂದು ಫೀಲ್ ಬರಲಿ ಅಂತೇಳಿ ನಾನು ಡಾಟೆಡ್ ಲೈನ್ ಹಾಕಿದ್ದೀನಿ ಹೊರತು ಅದು ಗ್ರಾಫ್ ಅಲ್ಲ. ಗ್ರಾಫ್ ಅಂದರೆ ಇಲ್ಲ, ಹಾರಿಜೆಂಟಲ್ ಲೈನ್ಗಳ ಮಾತ್ರ. ಸೊ ಇಲ್ಲಿ ಗ್ರಾಫ್ ಇದೆ ಅಂದರೆ ಅದರ y ವ್ಯಾಲ್ಯೂ -3, ಸೊ -3 ರೇಂಜ್ ಒಳಗಡೆ ಬಂತು. ಇಲ್ಲಿ ಗ್ರಾಫ್ ಇದೆ -2 ರೇಂಜ್ ಒಳಗಡೆ ಬಂತು. ಇದು -1, 0, 1, 2, 3, 4, 5, 6. ಸೊ ಇವೆಲ್ಲ ಏನಿದು, ಆಲ್ ದೀಸ್ ಆರ್ ಇಂಟಿಜರ್ಸ್. therefore range of this function is integers. ಅಥವಾ ಲೈಟ್ ಹಾಕಿದ್ರೆ, ಇಲ್ಲಿ ಲೈಟ್ ಹಾಕಿದ್ರೆ ಅಂದರೆ ಇದರ ನೆರಳು -3 ಮೇಲೆ ಬೀಳುತ್ತೆ. ಇಲ್ಲಿ ಲೈಟ್ ಹಾಕಿದ್ರೆ -2 ಮೇಲೆ, ಇಲ್ಲಿ ಲೈಟ್ ಹಾಕಿದ್ರೆ -1 ಮೇಲೆ, ಈ ಕಡೆಯಿಂದ ಲೈಟ್ ಹಾಕ್ತೀರಿ 0 ಮೇಲೆ, 1, 2, 3, 4 ಈ ರೀತಿ. therefore domain is set of all real numbers, range is set of all integers. ಸೊ ಇಷ್ಟೇನು ಅಂದರೆ ನಾವು ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿದ್ದಂಥ ಫಂಕ್ಷನ್ಗಳು. ಇಲ್ಲಿವರೆಗೆ ಕೇಳಲ್ಲ ಅಂತ ಅನಿಸುತ್ತೆ, ಬಟ್ ಹೇಳೋಕ್ಕಾಗಲ್ಲ. ಏನಂದರೆ ಇತ್ತೀಚೆಗೆ ಬರ್ತಕ್ಕಂಥ ಕ್ವಶನ್ ಪೇಪರ್ಗಳು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೇಳಿದ್ರು ಕೇಳ್ಬೋದು. ಏನು ಕೇಳ್ಬೋದು ಇದ್ರ ಬಗ್ಗೆ ಅಂತಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈ ಥರ ವ್ಯಾಲ್ಯೂಗಳೇ ಕೊಡ್ಬೋದು. ವ್ಯಾಲ್ಯೂಗಳು ಹೆಂಗಂದರೆ ಹಿಂಗೆ ಕೊಡ್ತಾರೆ 2.7 ಅಂತ ಕೊಟ್ಟು ಅದಕ್ಕೆ ಆಪ್ಷನ್ಸ್ಗಳು ಕೊಡ್ಬೋದು. 2, 2.3, 2.7, 3 ಈ ಥರ ಆಪ್ಷನ್ಸ್ಗಳನ್ನ ಕೊಡ್ಬೋದು. ಅಥವಾ ಅದರ ಡೊಮೈನ್ ಏನಾಗುತ್ತೆ, ಅದರ ರೇಂಜ್ ಏನು ಅಂತೇಳಿ ಆಪ್ಷನ್ಸ್ಗಳನ್ನ ಅವರು ಫ್ರೇಮ್ ಮಾಡ್ಬೋದು. ಹಾಗಾಗಿ ಸೊ ಇಷ್ಟೆಲ್ಲ ನಮ್ಗೆ ಗೊತ್ತಿರಬೇಕಾಗುತ್ತೆ, ರೈಟ್? ಓಕೆ, ಈಗ ನೆಕ್ಸ್ಟ್ ನಾವು ಮೂವ್ ಆಗೋಣ. ಟೈಪ್ಸ್ ಆಫ್ ಫಂಕ್ಷನ್ಸ್ ಇಷ್ಟು ಸಾಕು. ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಫಸ್ಟ್ PUC ಸೆಕೆಂಡ್ PUCಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಭಾಳ ಡೀಟೇಲ್ ಆಗಿ ಮಾಡಿದ್ದೀನಿ. ಪ್ರತಿಯೊಂದು ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದೋಸ್ ವಿಡಿಯೋಸ್. Function is given by f of x equal to 2x minus 5. We have to find the values of first one f of 0, second one f of 7, and the third one f of minus 3. We have to find these values. ಏನಿಲ್ಲ, ಪಾಲಿನಾಮಿಯಲ್ಸ್ ಅಂತ ಏನಿರುತ್ತಲ್ಲ ಅದರಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ವೆನ್ ಎಕ್ಸ್ ಈಸ್ ಅಂತ ಏನು ಹೇಳ್ತೀವಲ್ಲ, ಸೇಮ್ ಅದೇ ಪ್ರಾಸೆಸ್ ಅಷ್ಟೇ, ಏನಿಲ್ಲ. ಇಲ್ಲಿ ಎಫ್ ಆಫ್ 0 ಅಂತ ಹೇಳಿದ್ರಿಂದ ಇನ್ ಪ್ಲೇಸ್ ಆಫ್ ಎಕ್ಸ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 0. ಎಫ್ ಆಫ್ 0, ಸೊ ಎಕ್ಸ್ ಎಲ್ಲೆಲ್ಲಿ ಕಾಣುತ್ತಲ್ಲ ಅಲ್ಲಿ 0 ಹಾಕಿ 2 into 0 minus 5. This is nothing but 2 into 0 is 0. 0 minus 5 is minus 5. This is the solution for the first question.
Second one, f of 7. F of 7 is equal to 2 into 7 minus 5. This is equal to 2 sevens are 14 minus 5, nothing but 9. Third one, f of minus 3. F of minus 3, yes, f of minus 3. F of minus 3 is equal to 2 into minus 3 minus 5. This is equal to minus 6 minus 5, that is nothing but minus 11. ಸೊ ಈ ರೀತಿ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಇಷ್ಟಿರಲಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ.